ಪತ್ನಿ ತಮಗೆ ಕೊಟ್ಟಂತಹ 14 ಸೈಟ್ಗಳನ್ನು ವಾಪಸ್ ಮಾಡ್ತೀನಿ ಅಂತ ಪತ್ರ ಹೊರಬೀಳ್ತಾ ಇದ್ದಂತೆ ವಿಪಕ್ಷ ನಾಯಕರು ಈಗ ಮುಗಿಬೀಳ್ತಾ ಇದ್ದಾರೆ. ಟೀಕಾ ಪ್ರಹಾರ ಜೋರಾಗಿದೆ. ಛಲವಾದಿಯವರು ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜಗ್ಗಲ್ಲ ಬಗ್ಗಲ್ಲ ಅಂತಿದ್ರು. ನಿನ್ನೆ ಕತ್ಲಾದ ಮೇಲೆ ಸಿಎಂ ಜಗ್ಗಿದ್ ಯಾಕೆ ಅಂತ ಲೇವಡಿ ಮಾಡಿದ್ದಾರೆ. ಸೈಟ್ ವಾಪಸ್ ನೀಡಿದ್ದಾರೆ. 95% ತನಿಖೆ ಮುಗಿದಂತೆ. ಕಪ್ಪು ಚುಕ್ಕೆ ತೋರಿಸಿ ಅಂತ ಹೇಳ್ತಿದ್ರು. ಈಗ ತೋರಿಸೋದು ಏನಿದೆ? ಕಾಂಗ್ರೆಸ್ನವರೇ ತೋಡಿದ ಗುಂಡಿಗೆ ಸಿಎಂ ಬಿದ್ದಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಾಚ ಅಲ್ಲ. 100 ಬಾರಿ ಕದ್ದವರು ಒಂದು ಸಾರಿ ಸಿಕ್ಕಾಕೊಳ್ತಾರಲ್ಲ, ಅದು ಒಂದು ಸಾರಿ ಸಿಕ್ಕಿದ್ರು 100 ಸಾರಿ ಮಾಡ್ದಂಗೆ. ಈಗ ಸಿಕ್ಕಿ ಬಿದ್ದಿದ್ದಾರೆ. ಜಗ್ಗಲ್ಲ ಬೊಗ್ಗಲ್ಲ, ಏನೇ ಬಂದ್ರೂ ಎದುರಿಸ್ತೀನಿ ಅಂದವರು ನಿನ್ನೆ ಕತ್ಲಾದ ಮೇಲೆ ಜಗ್ಗಿದ್ದಾಕೆ ಬಗ್ಗಿದ್ದಾಕೆ? ರಾತ್ರೋರಾತ್ರಿ ಜಗ್ಗಿದ್ದು ಬಗ್ಗಿದ್ದು ಯಾಕೆ? ಇದರಿಂದ ಅರ್ಥ ಆಗತ್ತೆ ಅವರ ಕಪಟತನ ಎಂಥದ್ದು ಅಂತ. ನಿನ್ನೆ 14 ಇದು ಛಲವಾದಿ ನಾರಾಯಣಸ್ವಾಮಿ ಅವರ ಪ್ರತಿಕ್ರಿಯೆ. ಆದರೆ ಇನ್ನು ಬಿಜೆಪಿ ನಾಯಕ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಸ್ವತಃ ಸ್ವಪಕ್ಷದ ವಿರುದ್ಧವೇ ವಾಗ್ದಾಳಿಯನ್ನ ನಡೆಸ್ತಾರೆ. ಬಿಜೆಪಿ ಅವರಿಗೆ ಇನ್ನೇನ್ ಕೆಲಸ ಇದೆ ಹೇಳಿ, ರಾಜೀನಾಮೆ ಕೇಳೋದು ಬಿಟ್ಟು ಬೇರೇನು ಕೆಲಸ ಇಲ್ಲ ಅಂತ ಎಸ್.ಟಿ. ಸೋಮಶೇಖರ್ ಅವರು ಹೇಳ್ತಾರೆ. ಸಿದ್ದರಾಮಯ್ಯ 40 ವರ್ಷದ ರಾಜಕೀಯದಲ್ಲಿ ಕಪ್ಪು ಚುಕ್ಕೆ ಇಲ್ಲ. ಸಿಎಂ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಯಾಕೆ ಇವ್ರು ಕೇಳಬೇಕು ಅನ್ನೋದು ಎಸ್.ಟಿ. ಸೋಮಶೇಖರ್ ಅವರ ಪ್ರಶ್ನೆ. ಬಿಜೆಪಿ ಮೊದಲು ಯತ್ನಾಳ್ ಆರೋಪಕ್ಕೆ ಉತ್ತರ ಕೊಡ್ಲಿ, ರಮೇಶ್ ಜಾರಕಿಹೊಳಿ ಆರೋಪಕ್ಕೆ ಉತ್ತರ ಕೊಡ್ಲಿ, ಅದನ್ನೆಲ್ಲ ಬಿಟ್ಟು ಈಗ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ ಅಂತ ಎಸ್.ಟಿ. ಸೋಮಶೇಖರ್ ಹೇಳ್ತಾರೆ. ಬಿಜೆಪಿಯವ್ರಿಗೆ ಇನ್ನೇನು ಕೆಲಸ ಇದೆ ರೀ? ಯಾವತ್ತಾದರೂ ಒಳ್ಳೆ ಡೆವಲಪ್ಮೆಂಟ್ ಕೆಲಸ ಮಾಡಿ ಅಂತಕ್ಕಂಥದ್ದು ಯಾವ್ದಾರು ಹೇಳಿದ್ದು ನೋಡಿದ್ದೀರಾ? ಯತ್ನಾಳ್ ಮಾಡಿರ್ತಕ್ಕಂಥದ್ದಕ್ಕೆ ಆನ್ಸರ್ ಮಾಡಲಿ, ರಮೇಶ್ ಜಾರಕಿಹೊಳಿ ಮಾಡಿರ್ತಕ್ಕಂಥದ್ದಕ್ಕೆ ಆನ್ಸರ್ ಮಾಡಲಿ. ಅದು ಬಿಟ್ಟು ಸಿದ್ದರಾಮಯ್ಯನವರು 40 ವರ್ಷ ಇತಿಹಾಸದಲ್ಲಿ ಯಾವ್ದಾರ ಒಂದು ಕಪ್ ಚುಕ್ಕಿ ಇದೆಯಾ? ಅವ್ರನ್ನ ಯಾಕೆ ರಾಜೀನಾಮೆ ಕೇಳ್ತಾರೆ? ಬಿ ಜೆ ಪಿಯವ್ರಿಗೆ ಇನ್ನೇನು ಕೆಲಸ ಇದೆ ರೀ? ಯಾವತ್ತಾದರೂ ಒಳ್ಳೆ ಡೆವಲಪ್ಮೆಂಟ್ ಕೆಲಸ ಮಾಡಿ ಅಂತಕ್ಕಂಥದ್ದು ಯಾವ್ದಾರು ಹೇಳಿದ್ದು ನೋಡಿದ್ದೀರಾ? ಯತ್ನಾಳ್ ಮಾಡಿರ್ತಕ್ಕಂಥದ್ದಕ್ಕೆ ಆನ್ಸರ್ ಮಾಡಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.